ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಫುಲ್ಲು ನಂದು ದಿನಚರಿ ಮತ್ತು ಒಂದು ಮಂತ್ರವನ್ನು ಸಹ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಬೆಳಗ್ಗೆಯಿಂದ ನಂದು ದಿನಚರಿ ಯಾವ ರೀತಿಯಾಗಿ ಸ್ಟಾರ್ಟ್ ಆಗಿದೆ ಅಂತೇಳಿ ತಿಳಿಸ್ಕೊಡ್ತೀನಿ. ಇದು ನೋಡಿ, ಪಾರ್ಕಿಗೆ ಬಂದಿರೋವಂಥದ್ದು. ಪಾರ್ಕಿಗೆ ಬಂದು ಇಲ್ಲಿ ವಾಕಿಂಗನ್ನು ಮಾಡ್ಕೊಳ್ತಾ ಇರೋವಂಥದ್ದು. ವಾಕಿಂಗ್ ಮಾಡೋದಕ್ಕೆ ನಾನು ಮನೆಯಲ್ಲಿ ಬೆಳಗ್ಗೆ ಎದ್ದು ಬಿಸಿನೀರನ್ನು ಕುಡಿದು ನಾನು ಫ್ರೆಶಪ್ ಆಗಿಬಿಟ್ಟು ಆಚೆ ಕಡೆ ಹೋಗಿ ಅಂಗಳ ಬಾಗಿಲೆಲ್ಲ ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕಿ ಹೊಸಲಿಗೆಲ್ಲ ಪೂಜೆ ಮಾಡಿ ತದನಂತರದಲ್ಲಿ ನಾನು ವಾಕಿಂಗಿಗೆ ಬರೋವಂಥದ್ದು, ಬಿಸಿನೀರನ್ನು ಕುಡಿದ್ಬಿಟ್ಟು ಬರೋವಂಥದ್ದು. ಹಾಗೆ ಇಲ್ಲಿ ಪಾರ್ಕಿನ ಒಳಗಡೆಗೆ ಅಲ್ಲಿ ಎಕ್ಸಸೈಸ್ ಎಲ್ಲ ಮಾಡೋದಕ್ಕೆ ಇಟ್ಟಿರ್ತಾರೆ. ಅದರ ಪಕ್ಕದಲ್ಲಿ ಇರೋವಂಥ ಒಂದು ಗಿಡಗಳಿವು ತುಂಬ ಚೆನ್ನಾಗಿತ್ತು. ನಾವು ಹಾಗೆ ವಾಕಿಂಗ್ ಮಾಡ್ತಾ ಹೂಗಳೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿತ್ತಲ್ವ, ಹಾಗಾಗಿ ಒಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡೆ. ಯಾರೆಲ್ಲ ನೋಡಿ ಬೆಳಗ್ಗೆ ಎದ್ದು ಈ ಗ್ಯಾಸ್ಟ್ರಿಕ್ ಆಗಿರಬಹುದು ಮತ್ತು ಬೆಳಗ್ಗೆ ಎದ್ದು ಈ ಕೈಕಾಲು ಮಂಡಿಗಳೆಲ್ಲ ಹಿಡ್ಕೊತಾ ಇರುತ್ತಲ್ಲ, ಖಂಡಿತವಾಗ್ಲೂ ನಿಮ್ಮ ಕೈಯಲ್ಲಿ ವಾಕಿಂಗ್ ಮಾಡೋಕ್ಕೆ ಹೋಗೋಕ್ಕಾಗಿಲ್ಲ ಅಂತಂದರೂ ತೊಂದರೆ ಇಲ್ಲ. ನೀವು ಜಸ್ಟ್ ಬೆಳಗಿನ ಜಾವದೇನು ಒಂದು 6 ಗಂಟೆ ಒಂದು 7 ಗಂಟೆ ಒಳಗಡೆಗೆ ಏನು ಗಾಳಿ ಬರುತ್ತಲ್ವ, ಅದನ್ನು ಒಂದು ಅರ್ಧ ಗಂಟೆ ನಿಮ್ಮ ಕೈಯಲ್ಲಿ ವಾಕ್ ಮಾಡೋಕ್ಕಾಗಿಲ್ಲ ಅಂದ್ರೆ ತೊಂದರೆ ಇಲ್ಲ. ಇಲ್ಲಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಪಾರ್ಕ್ ಇತ್ತು ಅಂತಂದರೆ, ಇಲ್ಲ ಅಂತಂದರೂ ಸರಿ, ಇವಾಗ ಹಳ್ಳಿಗಳ ಕಡೆ ಅಂದರೆ ಜಗಲಿಕಟ್ಟೆ ಇದ್ದೇ ಇರ್ತವೆ ಮನೆ ಅಕ್ಕಪಕ್ಕದಲ್ಲಿ. ಇಲ್ಲ ಅಂದರೆ ಸ್ವಲ್ಪ ಸನ್ಲೈಟ್ ಬರ್ತಾ ಇರುತ್ತೆ, ಅಲ್ಲಿ ಕೂತ್ಕೊಳ್ಳೋ ಅಂಥದ್ದು. ಯಾಕಂದರೆ ಇವಾಗ ಆರೋಗ್ಯ ಅಂತೂ ತುಂಬ ಅಂದರೆ ತುಂಬ ಹದಗೆಡ್ತಾ ಇದೆ. ಯಾರು ಯಾವ ರೀತಿಯಾಗಿ ಇದಾಗ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಹಾರ್ಟ್ ಅಟ್ಯಾಕ್ ಅನ್ನೋ ಅಂಥದ್ದೊಂದು ಮಹಾಮಾರಿ ಬಂದು ಒಕ್ಕರಿಸ್ಬಿಟ್ಟಿದೆ. ಹಾಗಾಗಿ ಆದಷ್ಟು ನಮ್ಮ ಹೆಲ್ತ್ ಕಡೆಗೆ ಗಮನನ ಕೊಡೋಣ. ಎಷ್ಟು ನಿಮ್ಮ ಕೈನಲ್ಲಿ ಸಾಧ್ಯ ಇದೆ ಅಷ್ಟು ವಾಕಿಂಗನ್ನು ಮಾಡಿ, ಒಳ್ಳೊಳ್ಳೆ ಊಟಗಳನ್ನು ತಿನ್ನಿ. ಕೆಲಸ ಅಂಥೇಳಿ ಕೆಲಸದ ಒತ್ತಡವನ್ನು ಜಾಸ್ತಿ ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ನನ್ನ ಕಡೆಯಿಂದ ಇದೊಂದು ರಿಕ್ವೆಸ್ಟ್ ಅಂತೇಳಿ ತಿಳ್ಕೊಳ್ಳಿ. ಯಾಕಂತಂದರೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ನಮಗೆ ಹೆಲ್ತ್ ಚೆನ್ನಾಗಿತ್ತು ಅಂತಂದರೆ ನಮಗೊಂದು ಬೆಲೆ ಅಂತಲೇ ಹೇಳಬಹುದು. ಯಾಕಂತಂದರೆ ನಾನು ಕಣ್ಣಾರೆ ನೋಡಿರೋಂಥ ಒಂದು ಸತ್ಯ ಅಂತಲೇ ಹೇಳಬಹುದು. ಯಾಕಂದರೆ ನಮ್ಮ ಆರೋಗ್ಯ ಚೆನ್ನಾಗಿರೋವರೆಗೂ ನಾವು ಯಾರೇ ಆಗಿರಬಹುದು, ಆದರೆ ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂತಂದರೆ ಎಲ್ಲರೂ ನಮ್ಮನ್ನು ಚೆನ್ನಾಗಿ ನೋಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಯಾವಾಗ ನಾವು ಅನಾರೋಗ್ಯ ಗೆಟ್ವಿ ಅಂತಂದರೆ, ನಮ್ಮ ಸೇವೆಗೆ ಯಾರನ್ನ ಒಬ್ಬರು ಬೇಕು ಅಂದಾಗ ಮನೆಯಲ್ಲಿ ನಮ್ಮನ್ನ ತಾತ್ಸಾರವನ್ನು ಮಾಡ್ತಾರೆ. ಹಾಗಾಗಿ ಖಂಡಿತವಾಗ್ಲೂ ಯಾರೆಲ್ಲ ಸ್ವಲ್ಪ ಒಂದು 40 ಮೇಲೆ ಆಗ್ತಾಯಿದೆ, ಒಂದು 50 ಮೇಲೆ ಆಗ್ತಾಯಿದೆ, ಅವ್ರು ಖಂಡಿತವಾಗ್ಲೂ ಜಸ್ಟ್ ಒಂದು ವಾಕಿಂಗನ್ನು ಮಾಡಿ. ಅಷ್ಟೊತ್ತಿಗಾಗಲೇ ನಿಮ್ಮ ಮಕ್ಕಳು ದೊಡ್ಡವರಾಗಿರ್ತಾರೆ. ಕೆಲವ್ರಿಗಂತೂ ಮಕ್ಕಳು ಕೆಲಸಕ್ಕೆ ಕೂಡ ಹೋಗ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಹೆಲ್ತಿನ ಕಡೆಗೆ ಇವಾಗನ ಸ್ವಲ್ಪ ಗಮನ ಕೊಡಿ. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರಬಹುದು, ನಿಮ್ಮ ಕಡೆಗೆ ಒಂದು ಅರ್ಧ ಗಂಟೆ, ಏನು ಬೆಳಗ್ಗೆಯಿಂದ ನೀವೇನು ಕೆಲಸನ ಮಾಡಿ, ಬೆಳಗ್ಗೆ ಒಂದು ಅರ್ಧ ಗಂಟೆ ಬಿಸಿನೀರು ಕುಡಿಯೋದಾಗಿರ್ಬೋದು, ಸ್ವಲ್ಪ ಎಕ್ಸಸೈಸ್ ಮಾಡೋದಾಗಿರಬಹುದು, ಸ್ವಲ್ಪ ನಿಮ್ಮ ಬಾಡಿನ ಫಿಟ್ಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ. ಯಾಕಂದರೆ ಇವಾಗಿನ ಸಿಚುವೇಶನ್ ಕೂಡ ಹಾಗೇ ಇದೆ. ಇವತ್ತು ಈ ವಿಡಿಯೋ ಬಂದು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಇವತ್ತಿನ ವಿಡಿಯೋ ಬಂದು ಮಂಗಳವಾರದ ವಿಡಿಯೋ ಆಗಿರುತ್ತೆ. ನಾನು ಹಾಗೆಯೇ ಲಕ್ಷ್ಮೀ ಅಮ್ಮನವರ ದೇವಸ್ಥಾನ ಇದೆ ಮನೆ ಹತ್ತಿರದಲ್ಲಿ, ಅಂದರೆ ಬಸ್ಸಲ್ಲಿನೇ ಹೋಗಬೇಕು, ಒಂದು 5 ರೂಪಾಯಿ ಬಸ್ ಚಾರ್ಜ್ ಇರುತ್ತೆ ಅಷ್ಟೇ. ಆ ದೇವಸ್ಥಾನಕ್ಕೂ ಕೂಡ ನಾವು ಹೋಗಿದ್ವಿ. ಬೆಳಗ್ಗೆ ನೋಡಿ ವಾಕಿಂಗನ್ನು ಮುಗಿಸ್ಕೊಂಡು ಬಂದು ನೀವು ಕೇಳಿ ನನ್ನ ದಿನಚರಿ ಯಾವ ರೀತಿಯಾಗಿರುತ್ತೆ, ಏನು ಎತ್ತ, ನಾನು ಬೆಳಗ್ಗೆ ಎಲ್ಲ ಯಾವ ರೀತಿಯಾಗಿ ಬ್ರೇಕ್ಫಾಸ್ಟ್ ಆಗಿರಬಹುದು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನೇನೆಲ್ಲ ಒಂದು ಮಾಡ್ತೀನಿ ಅನ್ನೋದನ್ನು ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಬೇಕು ಅಂತಂದರೆ ಕೇಳಿ. ನೋಡಿ, ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ತುಂಬ ಬಿಸಿಲಿತ್ತಾನೆ ಅಂತಲೇ ಹೇಳಬಹುದು. ಇಲ್ಲಿ ನಾವು ಒಳಗಡೆಗೆ ದೇವಸ್ಥಾನಕ್ಕೆ ಹೋಗುವಾಗ ಇಲ್ಲಿ ಅಕ್ಕಪಕ್ಕದಲ್ಲಿ ಈ ತಾಮ್ರದ ಉಂಗುರಗಳು ಅಂತಾರೆ, ಪಂಚಲೋಹದ ಉಂಗುರಗಳಂತಾರೆ. ಇಲ್ಲಿ ನೋಡಿ ಪ್ಲೇಟಲ್ಲಿ ಇಕ್ಕಿರೋವಂಥದ್ದೆಲ್ಲ ಉಂಗುರ ಅದೇ. ಪ್ರತಿಯೊಬ್ಬರೂ ಅಷ್ಟೇ ಒಂದು ತಾಮ್ರದ ಉಂಗುರವನ್ನು ಇಟ್ಕೊಳ್ಳಿ, ಚಿನ್ನದನ್ನು ಇಟ್ಕೊಳ್ಳಿ, ತೊಂದರೆ ಇಲ್ಲ. ಬಾಡಿ ಯಾರಿಗೆಲ್ಲ ಓವರ್ ಹೀಟ್ ಇದೆ ಅಂತಹವರು ಖಂಡಿತವಾಗ್ಲೂ ಈ ಒಂದು ತಾಮ್ರದ ರಿಂಗು, ಅದೇನು ಕೇವಲ ಒಂದು 10 ರೂಪಾಯಿನೋ ಅಂತ ಇವ್ರು ಹೇಳ್ತಾ ಇದ್ರು. ಮತ್ತು ಇಲ್ಲಿ ನೋಡಿ ಸೂರ್ಯ ಕೂಡ ಇದ್ದಾನೆ. ಎಲ್ಲ ಪ್ರತಿಯೊಂದು ವಿಭೂತಿ ಆಗಿರಬಹುದು, ಮತ್ತು ಈ ಕಾಲು ಕಟ್ಕೊಳ್ಳೋ ದಾರ ಆಗಿರಬಹುದು, ಕೈ ಕಟ್ಕೊಳ್ಳೋ ದಾರ ಆಗಿರ್ಬೋದು, ಪ್ರತಿಯೊಂದು ಪರ್ ಮೀಟರ್ಗೆ ಇಲ್ಲಿ 5 ರೂಪೀಸ್ ಹಂಗೆ ಕೊಡುವಂಥದ್ದು. ಇಲ್ಲಿ ಎಲ್ಲ ಫೋಟೋಗಳು ಸಿಗುತ್ತೆ. ಇಲ್ಲಿ ನಾವು ಹೇಳಬೇಕು, ಯಾವುದಾನ ಒಂದು ಫೋಟೋ ಇಲ್ಲ ಅಂತಂದರೆ ನಮ್ಗೆ ಈ ಥರ ಫೋಟೋ ಬೇಕು ಅಂತ ಕೇಳಿದ್ರೆ ಅವರು ನೆಕ್ಸ್ಟ್ ಅಂದರೆ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಹಾಕುವಂಥದ್ದು. ನಾವು ಈ ವಾರ ಹೇಳಿದ್ವಿ ಅಂದರೆ ನೆಕ್ಸ್ಟ್ ವಾರ ಕಂಪಲ್ಸರಿ ಆಗಿ ಅವರು ತಂದು ಇಟ್ಟಿರ್ತಾರೆ ಅಂತಲೇ ಹೇಳಬಹುದು. ಇಲ್ಲಿ ಪ್ರತಿಯೊಂದು ಸಿಗುತ್ತೆ. ಸ್ವಲ್ಪ ತುಂಬ ರೇಟ್ ಏನು ಇವ್ರು ಹೇಳೋದಿಲ್ಲ, ಸ್ವಲ್ಪ ಕಡಿಮೆ ಬೆಲೆಗೆ ಕೊಡ್ತಾರೆ. ಇಲ್ಲಿ ನೋಡಿ ಕುಂಕುಮವನ್ನು ಮತ್ತು ಇದು
ಇದು ಒಂದು ಕುಂಕುಮ ಮತ್ತು ಅರಿಶಿನ ಕುಂಕುಮ ಇಲ್ಲಿ ಸಿಗೋವಂಥದ್ದು. ಇಲ್ಲಿ ನಮಗೆ ತೂಕ ಹಾಕ್ಬಿಟ್ಟು ಕೆ ಜಿ ಗಟ್ಟಲೆ ಕೊಡುವಂಥದ್ದು. 20 ರೂಪಾಯಿಗೆಲ್ಲ ಒಂದು 1/4 kg ಕುಂಕುಮವನ್ನು ಕೊಡ್ತಾರೆ. ಹಾಗಾಗಿ ನಾನು ಇಲ್ಲೇ ಕುಂಕುಮವನ್ನು ತೆಗೆದುಕೊಂಡು ಬರೋವಂಥದ್ದು. ಇಲ್ಲಿ ನೋಡಿ ಮಕ್ಕಳು ಬಾಲ್ ಆಗಿರ್ಬೋದು, ಟಾಯ್ಸ್ ಆಗಿರ್ಬೋದು ಎಲ್ಲ ಇತ್ತು. ನಮ್ಮ ಮಕ್ಕಳು ಕೂಡ ಅದು ಬೇಕು ಇದು ಬೇಕು ಅಂಥೇಳಿ ಅಂತ ಇದ್ದರು. ನಾವು ದೇವಸ್ಥಾನಕ್ಕೆ ಬಂದಮೇಲೆ ಮಕ್ಕಳು ಇವಾಗ ಏನಾನ ಒಂದು ಕೇಳ್ತಾರೆ. ನಾವು ಕೊಡಿಸೋದಿಲ್ಲ ಅನ್ನೋದಕ್ಕೆ ಆಗೋದಿಲ್ಲ. ಜಾಸ್ತಿ ದುಡ್ಡು ಕೊಡಿಸಿಲ್ಲ ಅಂದರೂ ಕಡಿಮೆ ದುಡ್ಡನ್ನು ಕೊಡಿಸ್ಲೇಬೇಕು. ಹಾಗಾಗಿ ಅವ್ರಿಗೆ ಟಾಯ್ಸ್ಗಳನ್ನು ಸಹ ನಾವು ಎತ್ಕೊಂಡ್ವಿ. ಇದು ಬಂದು ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ. ಒಳಗಡೆ ಎಲ್ಲ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಪರ್ಮಿಷನನ್ನು ಕೊಡಲಿಲ್ಲ. ಹಾಗಾಗಿ ನಾನು ಈ ಫೋಟೋದಲ್ಲಿ ಏನು ಅಮ್ಮನವ್ರು ಕಾಣ್ತಾ ಇದ್ದಾರೆ ಇದೇ ದೇವರು ಒಳಗಡೆ ಇರೋವಂಥದ್ದು. ಇಲ್ಲೇನು ದೊಡ್ಡ ಫೋಟೋದಲ್ಲಿ ಅಮ್ಮನವರು ಕಾಣ್ತಾ ಇದ್ದಾರಲ್ವ, ಲಕ್ಷ್ಮಿ ಅಮ್ಮನವರು, ಇವರೇ ಅಲ್ಲಿ ಪ್ರತಿಷ್ಠಾಪನೆ ಆಗಿರೋವಂಥದ್ದು. ಈ ದೇವಸ್ಥಾನ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ದೇವಿ ಅಂತಲೇ ಹೇಳಬಹುದು. ಇಲ್ಲಿ ನೋಡಿ ಅಮ್ಮನವ್ರು ಕಾಣ್ತಾ ಇದ್ದಾರಲ್ವ, ಇದೇ ಅಮ್ಮನವರ ಒಂದು ಇದು. ಅಲ್ಲಿ ಒಳಗಡೆ ಫೋಟೋ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾನು ಇಲ್ಲೇ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರೋಂಥ ದೇವರಂತಲೇ ಹೇಳಬಹುದು. ಇಲ್ಲಿ ನಾವು ಒಂದು 5 ವಾರ ಹೋಗಿ ಉಡಿಯನ್ನು ಕೊಟ್ಟು ಬಂದಿದ್ದೆ. ಆದರೆ ನಾವು ಏನೇ ಒಂದು ನೋಡಿ ದೇವಸ್ಥಾನ ಆಚೆ ಕಡೆಯಿಂದ ಈ ರೀತಿಯಾಗಿ ಕಾಣಿಸುತ್ತೆ. ಇದು ಈ ಸೈಡ್ ಕಾಣಿಸೋ ಅಂಥದ್ದು ದಾಸೋಹ. ಇಲ್ಲಿ ಬಂದು ಉಡಿ ತುಂಬಿರೋವಂಥ ಜನ ಇಲ್ಲಿ ಕೂತಿದ್ದಾರೆ, ತುಂಬ ಅಂದರೆ ತುಂಬ ಜನ. ಬನ್ನಿ ಇವಾಗ ವಿಡಿಯೋಗೆ ಬರೋಣ. ಯಾವ ಒಂದು ಮಂತ್ರ ಯಾವ ಕೆಲಸಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅನ್ನೋದು ತಿಳಿಸ್ಕೊಡ್ತೀನಿ. ಇವಾಗ ತುಂಬ ಕಮೆಂಟ್ ಬಂದಿರುವಂಥದ್ದು ಅನಾರೋಗ್ಯದ ಬಗ್ಗೆನೇ ಸ್ನೇಹಿತರೆ. ಹಾಗಾಗಿ ಅವ್ರಿಗೋಸ್ಕರನೇ ಈ ಒಂದು ಮಂತ್ರವನ್ನು ತಿಳಿಸ್ತಾ ಇದ್ದೀನಿ. ಇದು ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರ. ನೋಡಿ, ಖಂಡಿತವಾಗ್ಲೂ ಯಾರಿಗೆಲ್ಲ ಒಂದು ಅನಾರೋಗ್ಯ ಕಾಡ್ತಾ ಇದೆಯೋ ಅವರು ಖಂಡಿತವಾಗ್ಲೂ ನಿಮ್ಮ ಒಂದು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಆಚೆ ಕಡೆ ಗಾಳಿಯನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ. ಏನು ಹೆಲ್ತ್ ಇಶ್ಯೂ ಇದೆ ಅಂಥೇಳಿ ನನಗೂ ಕೂಡ ಗೊತ್ತಿಲ್ಲ. ಆದರೆ ಖಂಡಿತವಾಗ್ಲೂ ವಾರಾಹಿ ಅಮ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನಂದು ನೋಡಿ ಮಂಗಳವಾರದ ಬೆಳಗ್ಗೆ ಪೂಜೆನೇ ಈ ರೀತಿಯಾಗಿ ನಾನು ಮಾಡಿಕೊಂಡಿದ್ದೆ. ಇವತ್ತು ನಾನು ಒಂಥರ ಮೆರೂನ್ ಕಲರಲ್ಲಿ ರೋಸ್ ಬಂದಿರುತ್ತಲ್ವ, ಇವಾಗ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗೇ ಸಿಗ್ತಾಯಿದೆ ರೋಸು, ಸಾಮಂತಿಗೆ ಹೂವು, ರೋಸು. ಮತ್ತು ಇವಾಗ ಮೊನ್ನೆ ಪೌರ್ಣಮಿ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ಅವತ್ತೇ ತೊಳ್ಕೊಂಡಿದ್ದೆ. ಈ ರೀತಿಯಾಗಿ ನಾನು ಯಾವಾಗಲೂ ಅಷ್ಟೇ 3 ಬಣ್ಣದ ಹೂಗಳನ್ನು ಬಳಸ್ಕೊಳ್ತೀನಿ. ಇವತ್ತು ಅಷ್ಟೇ ವಾರಾಹಿ ಅಮ್ಮನಿಗೆ ಮಾತ್ರ 2 ಹೂವು ತಗೊಳ್ಳುವಾಗ 2 ಅದೇನು ಸುಗಂಧರಾಜದ ಹೂವು ಬರುತ್ತಲ್ವ, ಅದು 2 ಹೂವು ಎತ್ಕೊಳ್ಳುವಾಗ ತಗೊಂಡಿದ್ದೆ. ಹಾಗೆ ಅಮ್ಮನಿಗೆ ಅದನ್ನು ಕಟ್ಟಿ ಹಾಕಿರೋ ಅಂಥದ್ದು. ನೋಡಿ, ಇವತ್ತು ಅನಾರೋಗ್ಯ ಯಾರಿಗೆಲ್ಲ ಅನಾರೋಗ್ಯ ಬಾಧಿಸ್ತಾ ಇದೆ, ನಾವೇನೇ ಮಾಡಿದ್ರು ಕೂಡ ಅನಾರೋಗ್ಯ ಸರಿ ಹೋಗ್ತಾ ಇಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಎಂಥದ್ದೇ ಅನಾರೋಗ್ಯ ಇದ್ದರೂ ಕೂಡ ಅದು ನಿಮಗೆ ಕಡಿಮೆ ಆಗುತ್ತೆ. ನಿಮಗೆ ಫಸ್ಟು ನಿಮ್ಮ ಮನಸ್ಸಲ್ಲಿ ನಂದು ಅನಾರೋಗ್ಯ ಎಲ್ಲ ಕಮ್ಮಿ ಆಗಿದೆ, ನಾನು ಒಳ್ಳೆ ಆರೋಗ್ಯವಾಗಿದ್ದೀನಿ ಅಂತೇಳಿ ನೀವು ಒಂದು ಡೈಲಿ ಪ್ರತಿದಿನ ನೀವು ಇಷ್ಟಪಡೋವಂಥ ದೇವರಾಗಿರಬಹುದು, ಏನನ್ನಾದರೂ ಇವಾಗ ನಾನು ಹೇಳುವಂಥ ಮಂತ್ರ ಆಗಿರ್ಬೋದು, ನೀವು ಪಾಸಿಟಿವ್ ಆಗಿರಿ. ನಾನು ಅನಾರೋಗ್ಯ ಇದ್ದೀನಿ, ನನ್ನನ್ನು ಯಾರೂ ಗಮನಿಸ್ಕೊಳ್ತಾ ಇಲ್ಲ ಅಂಥೇಳಿ ನೀವು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಇದು ತುಂಬ ಒಂದು 5-6 ಕಮೆಂಟ್ ಅನ್ನೋವಂಥದ್ದು ಬಂದಿತ್ತು. ನಾನು ವೀಡಿಯೋ ಮಾಡೋಣ ಅಂದರೆ ಮಾಡೋದಕ್ಕೆ ಆಗಲೇ ಇರಲಿಲ್ಲ. ಹಾಗಾಗಿ ಇವಾಗ ವಯಸ್ಸಾಗಿರೋರಿದ್ದರೆ ಯಾರನ್ನು ನೋಡ್ಕೊಳ್ಳೋರಕ್ಕಿದ್ರೆ ಪರವಾಗಿಲ್ಲ, ಯಾರನ್ನು ನೋಡ್ಕೊಳ್ಳೋದಕ್ಕಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಧೈರ್ಯಗೆಡೋದಕ್ಕೆ ಹೋಗಬೇಡಿ. ಇವತ್ತಿನ ಮಂತ್ರವನ್ನು ಖಂಡಿತವಾಗ್ಲೂ ನೀವು ಹೇಳ್ಕೊಳ್ಳಿ. ಆ ತಾಯಿಯ ಆಶೀರ್ವಾದದಿಂದ ಬೇಗ ನೀವು ಗುಣಮುಖರು ಆಗ್ತೀರಿ. ಮತ್ತು ನಿಮಗೆ ನೀವು ಆದಷ್ಟು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಆಚೆ ಕಡೆ ಕೂತ್ಕೊಳ್ಳೋದಕ್ಕಾಗತ್ತೆ, ನಿಮಗೆ ಹೋಗೋದಕ್ಕಾಗತ್ತೆ ಅಂದರೆ ಸ್ನಾನ ಬೇಡ, ಏನೂ ಬೇಡ. ಬೆಳಗ್ಗೆ ಒಂದು ಸೂರ್ಯನಿಗೆ ಒಂದು ನಮಸ್ಕಾರವನ್ನು ಮಾಡ್ಕೊಳ್ಳಿ. ಅಲ್ಲೇ ಒಂದು ಅರ್ಧ ಗಂಟೆ ಸೂರ್ಯನ ಕಿರಣಗಳನ್ನು ನಿಮ್ಮ ಮೈ ಮೇಲೆ ಬೀಳೋ ರೀತಿಯಲ್ಲಿ ನೋಡ್ಕೊಳ್ಳಿ. ಮತ್ತು ಏನಪ್ಪ ಅಂತಂದರೆ ನಿಮ್ಮ ಕೈಯಲ್ಲಿ ಆದರೆ ಬೆಳಗ್ಗೆ ಒಂದು 6:30ಯಿಂದ 7 ಗಂಟೆ ಇಲ್ಲ 5:30ಯಿಂದ ಬೆಳಗಡೆ ಫ್ರೆಶ್ ಗಾಳಿ ಬರ್ತಾ ಇರುತ್ತೆ, ಒಂದು ಅರ್ಧ ಗಂಟೆ ಕುಡೀರಿ. ಬನ್ನಿ, ಇವಾಗ ಮಂತ್ರ ಬರ್ತಾಯಿದೆ. ನರ್ಪವಿ ನರ್ಪವಿ ನರ್ಪವಿ. ಈ ಒಂದು 3 ಅಕ್ಷರದ ಈ ಪದವನ್ನು ನೀವು ಬರೀ 3 ಬಾರಿ ಹೇಳ್ಕೊಳ್ಳಿ ಅಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ ನೀವು ಆಚೆ ಕಡೆ ಸನ್ಲೈಟನ್ನು ಎಂಜಾಯ್ ಮಾಡ್ತಾ ನನಗೆ ಹುಷಾರಾಗಿದೆ ಅಂತೇಳಿ ಕೇಳಿಕೊಂಡು ಇದು ಮಾಡ್ಕೊಳ್ಳಿ. ಇವಾಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಹಾಗೆಯೇ ಮಾಲ್ಗೆ ಹೋಗಿದ್ವಿ ಮಕ್ಕಳಿಗೆ ಸ್ಕೂಲ್ಗಳಿಗೆ ಬ್ಯಾಗ್ ತರೋದಕ್ಕೆ ಅಂಥೇಳಿ. ನೋಡಿ, ಇಲ್ಲಿ ನೇರ್ ಪಾಲಿಶ್ ಎಲ್ಲ ಇದು 100 ಪರ್ 100 ರೂಪೀಸ್ಗೆ ಒಂದು ಅಂತೆ 99ಗೆ ಒಂದು ನೇರ್ ಪಾಲಿಶ್ ಅಂತ ಇದ್ರು. ನೋಡಿ, ನಮ್ಮ ಪಾಪುಗೆ ಈ ಬ್ಯಾಗನ್ನು ತೆಗೆದುಕೊಂಡೆ. ಏನಂದರೆ ಸುಮ್ಮನೆ ಅವನಿಗೆ ಚೆನ್ನಾಗಿರುತ್ತೆ ಅಂಥೇಳಿ ಈ ಒಂದು ಬ್ಯಾಗನ್ನು, ಇದು ಪಿಂಕು ಮತ್ತು ರೆಡ್ಡಲ್ಲಿತ್ತು. ನಾನು ಹಾಗಾಗಿ ರೆಡ್ಡನ್ನು ಎತ್ಕೊಂಡೆ. ಇನ್ನೇನು ನೋಡಿ ಗಾಳಿ ಬರ್ತಾ ಇರುತ್ತೆ, ಹಾಗಾಗಿ ಮಕ್ಕಳಿಗೆ ಕಿವಿಗೆ ಹಾಕೋದಕ್ಕೆ ಇದು ಬಂದು 299 ರೂಪೀಸು ಒಂದು
ನೋಡಿ ಇದು ಜರಡಿಗಳು. ಈ ದೊಡ್ಡ ಜರಡಿ ಬಂದು 600 ಅಂತೆ, ಇದೆಲ್ಲ 300. ನಾನು 100 ರುಪೀಸದ್ದು 2 ಎತ್ಕೊಂಡೆ. ಇದೇನಿದೆಯಲ್ವಾ ಈ ಥರ ಇರೋದನ್ನು 100 ರುಪೀಸ್ ಕೊಟ್ಟು ನಾನು 2 ಎತ್ಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಜರಡಿಗಳು ಮಾತ್ರ. ಇದು ಅನ್ಪಾಲಿಶ್ ಅಂತೆ, ಇದು ಪಾಲಿಶ್ ಆಗಿರೋದು. ನಾನು ಇದೇ ಥರದ್ದೇ 2 ಎತ್ಕೊಂಡೆ, ಯಾಕಂದರೆ ಒಂದು ಕಲ್ಲುಪ್ಪನ ಹಾಕೋದಕ್ಕೆ, ಒಂದು ಪುಡಿಯುಪ್ಪನ ಹಾಕೋದಕ್ಕೆ ಎತ್ಕೊಂಡೆ. ಇನ್ನೊಂದು ಸ್ವಲ್ಪ ಏನು ನಾನು ಆವಾಗವಾಗ ಒಂದು ವಾರಕ್ಕೆ 15 ದಿನಕ್ಕೆ ಆಗೋ ಥರ ಲಿಂಬೆಹಣ್ಣು ಉಪ್ಪಿನಕಾಯಿನ ಮನೆಯಲ್ಲಿ ಆವಾಗವಾಗ ಹಾಕ್ಕೊಳ್ತಾ ಇರ್ತೀನಿ. ಹಾಗಾಗಿ ಒಂದು ಚಿಕ್ಕದು ಒಂದು ಅರ್ಧ kg ಹಿಡಿಯುವಷ್ಟು ಉಪ್ಪಿನ ಜರಡಿಯನ್ನು ಸಹ ನಾನಿಲ್ಲಿ ತೆಗೆದುಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಜರಡಿಗಳು ಮಾತ್ರ. ಹಾಗಾಗಿ ನೋಡಿ, ನಂದು ಇವತ್ತು ಫುಲ್ಲು ಡೈಲಿ ಬ್ಲಾಗನ್ನು ಮಾಡಿದ್ದೀನಿ. ನಿಮ್ಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲೂ ಬರೆದು ತಿಳಿಸಿ ಅಂಥೇಳಿ ಕೇಳ್ಕೊಳ್ತೀನಿ. ಬೆಳಗ್ಗೆ ನಾನು ಇನ್ಮೇಲೆ ಪ್ರತಿದಿನ ಒಂದು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಡೈಲಿ ವ್ಲಾಗ್ಸು. ಮತ್ತು ಅದ್ರ ಜೊತೆಯಲ್ಲಿ ಮಂತ್ರ ಕೂಡ ಇರುತ್ತೆ, ಪೂಜೆ, ಮತ್ತು ನಾವು ಯಾವ ರೀತಿಯಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು, ತೂಕ ಬೀಳಿಸ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ಇದ್ರೇ ನಾನು ಹೊಸ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ ಸಾಧ್ಯ ಆಗೋವಂಥದ್ದು. ಹಾಗಾಗಿ ಬನ್ನಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿಕೊಂಡು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಇಷ್ಟೊತ್ತು ನನ್ನ ವಿಡಿಯೋ ನೋಡಿರೋಂಥ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಟೇಕ್ ಕೇರ್, ಬಾಯ್. ಜರಡಿಗಳು ಹೇಗಿತ್ತು ಅಂತೇಳಿ ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.